ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಮಸ್ಕ್ ಮೆಲನ್, ಕರ್ಬೂಜ ಅಂತಾರೆ, ಮಸ್ಕ್ ಮೆಲನ್ ಅಂತಾರೆ, ಕಕ್ಕರಿಕಾಯಿ ಅಂತಾರೆ. ಅನೇಕ ಆಯಾ ಪ್ರಾಂತ್ಯಗಳಲ್ಲಿ ಆಯಾ ಲೋಕಲ್ ಹೆಸರುಗಳಿಂದ ಕರೀತಾರೆ. ಇದು ಈಗ ಬೇಸಿಗೆಯಲ್ಲಿ ಬರುವಂತಹ ಕಾಯಿದು. ಈ ಕಾಯನ್ನು ಸೀಸ್ನಲ್ಲಾಗಿ ನಾವು ಸೇವನೆ ಮಾಡಬೇಕು. 2 to 3 months ಎಷ್ಟು ಬೇಕಾ ಸೇವನೆ ಮಾಡ್ಬೋದು. ಇದು ಬರೋದು ಅಷ್ಟೇ ಅಂದ್ಕೊಳ್ಳಿ, ಎಷ್ಟು ಬೇಕಾ ಸೇವನೆ ಮಾಡ್ಬೋದು. ಭಾರಿ ಒಳ್ಳೆಯದು, ದೇಹಕ್ಕೆ ಅಷ್ಟೇ ತಂಪು ಕೊಡ್ತಾರೆ. ಅಲ್ಲದೇನೆ ಇದರ ಮೇಲೆ ಒಟ್ಟಿದೆಯಲ್ಲ ಚರ್ಮ, ಅದು ಬಿಸಾಕ್ತಾರೆ. ಇಲ್ಲ, ಬಿಸಾಕಂಗಿಲ್ಲ. ಅದು ಇದರಲ್ಲಿ 3 ಭಾಗ ಇದೆ. ಒಂದು ಪಲ್ಪು, ಇನ್ನೊಂದು ಬೀಜ, ಒಂದು ಚರ್ಮ. ಈ ಪಲ್ಪನ್ನು ಜ್ಯೂಸು ಅಥವಾ ಹಂಗೆ ತಿನ್ನಲಿಕ್ಕೆ ಯೋಗ್ಯ ಇರ್ತದೆ. ಅದೇ ಬೀಜವನ್ನು ಒಣಗಿಸಿ ಅದನ್ನು ಆ ಬೀಜ ಒಣಗಿದ ಮೇಲೆ ಹಲ್ಲುಗಳನ್ನು ಕಚ್ಚಿ ಆ ಒಳಗಡೆಂಥ ಪಲ್ಪನ್ನು ತಿನ್ನೋದು ಒಂದು ಚೆನ್ನಾಗಿರ್ತದೆ. ಅದರಲ್ಲೂ ರಿಚ್ ಇನ್ ವಿಟಮಿನ್ ಸಿ ಇರ್ತದೆ ಮತ್ತು ಪ್ರೋಟೀನ್ ಇರ್ತದೆ, ಜಾಸ್ತಿ ಪ್ರೋಟೀನ್ ಸಿಗ್ತದೆ. ಇಷ್ಟು ಲಾಭಗಳೆಲ್ಲ ಈ ಒಂದು ಮಸ್ಕ್ ಮೆಲನನ್ನು ನಾವು ಈಗ ಸೀಸ್ನಲ್ ಕಾಯಿದು ಈ ಸೀಸ್ನಲ್ ಬರೋದ್ರಿಂದ ನಾವಿದನ್ನು ಸೇವನೆ ಮಾಡಬಹುದು. ಈ ಕಟ್ ಮಾಡಿದಾಗ ಪಲ್ಪ್ ಬೀಜ ಸಪ್ರೇಟ್ ಮಾಡಿ ಪಲ್ಪ್ ಸೇವಿಸಿ ಈ ಮೇಲಿರೋಂಥ ಚರ್ಮನ ಬಿಸಾಕಬಾರ್ದು. ಇದು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಿ, ಒಂದು 10-15 ನಿಮಿಷ ಕುದಿಸಿ, ಅದಕ್ಕೆ ಸ್ವಲ್ಪ ಕರಿಬೆಲ್ಲ, ಸ್ವಲ್ಪ ಕರಿಮೆಣಸು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ ಸ್ನೇಹಿತರೆ. ಇಂತಹದನ್ನು ನಾವು ಮರೆತು ಏನು ಮಾಡ್ತಾಯಿದ್ದೀವಿ, ಬಿಸಾಕೋದೆ ನಮಗೆ. ಈ ಒಂದು ಕಷಾಯ ಸೇವನೆ ಮಾಡೋದ್ರಿಂದ ಸೆಕ್ಸುಲಿ ಭಾರಿ ಇಂಪ್ರೂವ್ ಆಗುತ್ತೆ, ಮತ್ತು ಜ್ವರಗಳು ಬರಲ್ಲ, ದೇಹಕ್ಕೆ ಶಕ್ತಿ ನೀಡ್ತದೆ, ಎಲ್ಲ ನರಗಳಿಗೆ ಶಕ್ತಿ ಕೊಡ್ತದೆ. ಈ ಎಲ್ಲ ನರಗಳಿಗೆ ಯಾವಾಗ ಶಕ್ತಿ ಕೊಡ್ತದೋ ದೇಹದಲ್ಲಿರುವಂಥ ಅವಯವಗಳೆಲ್ಲ ಆಕ್ಟಿವೇಟ್ ಆಗ್ತವೆ. ಇಷ್ಟು ಅಂಶಗಳು ಉಳ್ಳ ಈ ಒಂದು ಕಾಯನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದು. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ತಿಳಿಸ್ಕೊಡ್ತೀನಿ. ನಮಸ್ಕಾರ.